ರಕ್ಷಣೆ. ಆಫ್ ಮಾಡಲೆ, ಇಲ್ಲಾಂದ್ರೆ ಗಟ್ಲ ಪಿಪ್ಪಿನ ಹಂಗಂಗೆ ಈಚೆ ಬಿಡ್ತೀನಿ ನೋಡು. ಮನುಷ್ಯನಾದನು ಹೊಟ್ಟೆ ತುಂಬಾ ತಿಂದಾದ್ಮೇಲೆ ಒಂದ್ ಕಡೆ ತೆಪ್ಪ ಬಿದ್ಕೋಬೇಕು. ಅದು ಬಿಟ್ಬಿಟ್ಟು ಮಳೆ ಬರೋ ಹೊತ್ತಿನಲ್ಲಿ ನಾಯಿ ಹೂಳಿಟ್ಟಂಗೆ ಇಡ್ತಾ ಕೂತಿದ್ದಾನೆ. ನಾನು ಮಲಗೋದಕ್ಕೆ ಯಾರಾದ್ರೂ ಜೋತಟ್ಬೇಕಲ್ಲ. ಏನ್ ಇವನು ಸಣ್ಣ ಪಾಪಚ್ಚಿ, ಮಲಗೋ ತಿನ್ನು, ಮಲಗೋ ಮಲಗೋ ರಾಜ ಮಲಗೋ, ಮುದ್ದು ಮಾಡ್ತೀನಿ ಮಲಗೋ ಅಂತ ಹಾಡು ಹೇಳ್ಬಿಟ್ಟು ಮಲಗಿಸ್ತೀವಿ ಕಣ. ಏ ಮುಟ್ಟಾಳ, ನಮ್ಮ ಕಡೆ ಈ ಚಿಕ್ಕ ಮಕ್ಕಳು ಮಲಗದೆ ಇದ್ದಾಗ ನಾವು ಬಡ್ದು ಮಲಗಿಸ್ತೀವಿ ಕಣ. ಅದೇ ತರ ನಿನ್ನ ನಾನು ಈ ಭಕ್ತ ಕುಂಬಾರ ಪಿಕ್ಚರ್ ಅಲ್ಲಿ ರಾಜ್ಕುಮಾರ್ ಅವರು ಕಾಲಲ್ಲಿ ಕಚಪಟ 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 ಅಂತ ತುಳಿತಾರಲ್ಲ, ಹಂಗ ತುಳಿದ್ಬಿಟ್ಟು ಮಲಗಿಸ್ತೀನಿ. ಪರವಾಗಿಲ್ವ? ಮಲಗ್ಸಪ್ಪ. ರೇ ಜಾಜಿ ಜಂಬಲ್ದಿನಿ ಅವರೇ, ಔಷಧಿ ತರೋದಕ್ಕೆ ಅಂತ ಹಿಂದೂ ಮುಂದೆ ನೋಡ್ದೇನೆ ನೀವು ನನ್ನನ್ನು ಕಾಡಿಗಟ್ಟಿದ್ರ. ನಾನು ಕಾಡಲ್ಲಿ ಹೋಗ್ಬಿಟ್ಟು ಗಿಡ ಮೂಲಿಕೆಗಳನ್ನು ಹುಡುಕ್ತಾ ಇದ್ದೆ. ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಸೈನ್ಯ ಓ ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತು. ನಾನು ಎಚ್ಚರ ತಪ್ಪಿ ಬಿದ್ದುಬಿಟ್ಟೆ. ಕಣ್ಣು ಬಿಟ್ಟು ನೋಡ್ತೀನಿ, ರಾಣಿ ಪಾದದ ಕೆಳಗಡೆ ನಾನು ಮಲ್ಕೊಂಡಿದ್ದೀನಿ. ಕಾಡು ದೇವಿಗೆ ನನ್ನನ್ನು ಬಲಿ ಕೊಡಬೇಕು ಅಂತ ಎಲ್ಲರೂ ಸ್ಕೆಚ್ ಹಾಕಿದ್ರು. ಆಗ ರಾಣಿ ಬಂದು ಏನೋ ನಿನ್ನ ಕೊನೆ ಆಸೆ ಅಂತ ಕೇಳಿದ್ಲು. ಅಯ್ಯೋ ನನ್ನವ್ವ, ನನ್ನ ಮೊದಲನೇ ಆಸೆನೇ ಈಡೇರಿಲ್ಲ, ಇನ್ನು ಕೊನೆ ಆಸೆ ಕಟ್ಕೊಂಡು ಏನು ಮಾಡಲಿ, ಹಿಂದೆ ಮುಂದೆ ನೋಡ್ದೇನೆ ನನ್ನನ್ನು ನೇಣ ಕೊಡವ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ನಿನ್ನಂತ ಪಾಪಿಷ್ಟ ನಿಕೃಷ್ಟ ನಿಷ್ಪ್ರಯೋಜಕನನ್ನ ಬಲಿ ಹಾಕಿಬಿಟ್ರೆ ನಮ್ಮ ಕಾಡಿಗೆ ಅವಮಾನ. ನೀನು ಈಗಿಂದೀಗಲೇ ಮನೆಗೆ ಹೋಗು, ಇನ್ನೊಂದ್ಸಲ ಕಾಡಿಗೆ ಬಂದ್ರೆ ಪಾಪಿ ನಿನಗೆ ಊದ್ಬಿಡ್ತೀನಿ ಪೀಪಿ ಅಂತ ಹೇಳಿ ಈ ಔಷಧಿನ ಕೊಟ್ಬಿಟ್ಟು ಕಳಿಸ್ಕೊಟ್ಲು. ನಮಗೆ ರಾಣಿ ಕೊಟ್ಟ ಸೋಫಾ. ಹ್ಞೂ ಕಣ್ರಿ, ಈ ಔಷಧಿನ ಕುಡಿಸ್ಬಿಟ್ರೆ ಸಾಕು, ಎಂತ ದದ್ದಿ ಇದ್ರು ಅವ್ನು ಹಂಗಂಗೆ ಚುರುಕಾಗ್ಬಿಡ್ತಾನೆ. ಅದು ನೀನು ಕಣ, ನಿನಗೆ ಅವನನ್ನ ಬೈಬೇಕು ಅನ್ಸಿದ್ರೆ ಇನ್ನ ಯಾವ್ದಾದ್ರು ಸ್ವಂತ ಶಬ್ದ ಪ್ರಯೋಗ ಮಾಡಿ. ಲೇ ಕುಂಭಕರ್ಣ, ನಾಳೆಯಿಂದ ಬೆಳಿಗ್ಗೆ ಹೊತ್ತೇನಾರು ನಿನ್ನ ಮಲಗಿರೋದ್ ನೋಡಿದ್ರೆ ಏನಪ್ಪ ಮಾಡ್ತೀಯಾ? ಏನ್ ಮಾಡ್ತೀನಾ? ಏನ್ ಮಾಡ್ತೀಯಪ್ಪ? ಏ ಪುಲ್ಜುಟ್ಟ, ನಾನು ಇವನನ್ನು ವಿಚಾರಿಸ್ಕೊತೀನಿ, ನೀನ್ ಒಳಗೋಗಿ ನಿನ್ ಕೆಲಸ ನೋಡ್ಕೋ. ನಿನ್ ಮೇಲೆ ಯಾರು ಕೂತ್ ತಿನ್ಕೂಡ್ದು, ಎಲ್ರು ಮೈ ಬಗ್ಸ್ ಕೆಲಸ ಮಾಡಿ ತಿನ್ಬೇಕು. ನಾನ್ ತಂದ ಔಷಧಿ ಕೆಲಸ ಮಾಡ್ಬಿಟ್ಟು ಲೇ ಸಿದ್ಧಲಿಂಗು, ನನ್ನ ಕೈಲಿ ಆಗದೆ ಇರೋ ಕೆಲಸನ ನೀನ್ ಮಾಡ್ಬಿಟ್ಟಿದೀಯಲ್ಲೋ. ರೇ ನಿಮ್ಗೆ ಈ ಡ್ರೆಸ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕಣ್ರೆ. ಇಷ್ಟ ಇಲ್ಲ ಅಕ್ಕ, ನೀನ್ ಹೀಗಿದ್ರೇನೆ ಚಂದ, ನೀನ್ ಇನ್ಮೇಲೆ ಹೀಗೆ ಇರ್ಬೇಕು. ಎಲ್ರು ಏನ್ ಮುಖ ನೋಡ್ತಾ ನಿಂತಿದ್ರ? ನಿಮ್ ಕೆಲಸ ಎಲ್ಲ ಪಟ್ಪಟ ಅಂತ ಮುಗಿಸಿರಿ, ನಾನೊಂದ್ 2 ಪರ್ಲಾಂಗ್ ವಾಕಿಂಗ್ ಹೋಗಿ ಬರ್ತೀನಿ. ಅಭಿ, ಈ ಸಿದ್ಲಿಂಗು ತುಂಬಾ ಇರಿಟೇಟ್ ಆಗ್ತಾ ಇದೆ. ಅವನೊಂದು ಚುರುಕ್ ಮಾಡ್ಬಿಡ್ತೀನಿ, ಮುರುಕ್ ಮಾಡ್ಬಿಡ್ತೀನಿ ಅಂತ ಮನೆಗೆ ಸೇರ್ಸ್ಕೊಂಡ್ರಲ್ಲ, ಈಗ ನೀವೇ ಓಡಿಸಿ. ಅವನಿಂದ ಇವ್ರೊಬ್ರಿಗೆ ಎಲ್ಲ ನಮ್ಮೆಲ್ರಿಗೂ ತೊಂದರೆ ಆಗ್ತದೆ. ಮಾಡಿ ಅವನ ಮನೆಯಿಂದ ಓಡಿಸ್ಬಾರ್ದಾ? ನಾನು ಮನಸ್ಸು ಮಾಡಿದ್ರೆ ಓಡಿಸ್ಬಿಡ್ತೀನಿ, ಆದ್ರೆ ಅದರಿಂದ ನನಗೆ ಸಿಕ್ಕ ಭಾಗ್ಯ ಏನಾದ್ರು ಏನು ಅಂತ ಸೋಮನಿದ್ದೀನಿ. ಅಭಿ, ಮೊದ್ಲು ನೀವು ಅವನ್ನ ಓಡಿಸಿ, ಆಮೇಲೆ ನಾನು ನಿಮ್ನ ಚೆನ್ನಾಗಿ ನೋಡ್ಕೊತೀನಿ. ನೀವಿಷ್ಟು ಹೇಳಿದ್ರೆ ತಾನೆ, ಒಬ್ಬ ರೌಡಿ ಭದ್ರ ಅಂತ ಇದ್ದಾನೆ, ಅವನನ್ನ ಸಿದ್ಲಿಂಗು ಮೇಲೆ ಬಿಟ್ಟು ಇವನನ್ನ ಛಿದ್ರ ಮಾಡ್ಬಿಡ್ತೀನಿ. ಏನಪ್ಪ ಗಿಲಿ ಭದ್ರ, ನೀನು ದಾದಾನ? ಹಾಗಂತ ಜನ ಹೇಳ್ತಾರೆ. ನಿನಗೆ ತಿಂಗಳ ಹಫ್ತಾ ಕೊಡೋದ್ರೆ ಕೈಕಾಲ್ ಮುರಿದಾಕ್ಬಿಟ್ಟೆ ಅಂತೆ. ಮಾತು ಕೆಲಸ ಸಾಕು, ಯಾಕಂದ್ರೆ ಮುಟ್ಟ ಮೈ ಮುಟ್ಟ ನೋಡೋಣ. ಮುಟ್ದೆ ಏನ್ ಮಾಡ್ತೀಯಾ? ಏನು ಮಾಡ್ತೀನ? ಅಣ್ಣ ಸಿದ್ಲಿಂಗಣ್ಣ, ನಿನ್ಗಿಷ್ಟು ಶಕ್ತಿ ಅಂತ ಗೊತ್ತಿರಲಿಲ್ಲ ಅಣ್ಣ. ಪರವಾಗಿಲ್ಲ, ಎದ್ದೇಳಪ್ಪ. ಅಣ್ಣ, ನೀನೇ ಯಾಕಣ್ಣ ನಮ್ಮ ಗುಂಪಿಗೆ ಲೀಡರ್ ಆಗಬಾರ್ದು? ಇನ್ಮೇಲೆ ರೌಡಿಸಮ್ ಮಾಡೋದಾಗ್ಲಿ, ಹಪ್ತಾ ವಸೂಲಿ ಮಾಡೋದಾಗ್ಲಿ ಎಲ್ಲ ಬಿಟ್ಬಿಡ್ಬೇಕು, ಗೊತ್ತಾಯ್ತಾ? ನೀನೇ ಬಿಟ್ಬಿಟ್ಟೆ ಅಣ್ಣ. ಮತ್ ಜೀವನಕ್ಕೆ ಏನಪ್ಪ ಮಾಡ್ತೀಯ? ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಳಕಾಯ ಅಂತ ಮಾಡ್ಕೊಂಡು ಜೀವನ ಮಾಡ್ತೀನಣ್ಣ. ಅಬ್ಬ, ಅಂತ ಸಿದ್ಲಿಂಗು ತೊಲಗದ್ನಲ್ಲ, ನಮ್ ಪುಣ್ಯ. ಜಾಜಿ, ಇನ್ ಮುಂದೆ ನೀನು ಬಂಧುಗಳು ಯಾರು ಈ ಮನೆಗೆ ಬರಬಾರ್ದು. ಅತ್ತೆ, ಅವ್ನು ಹೀಗ್ ಮಾಡ್ತಾನೆ ಅಂತ ನನ್ಗೇನ್ ಗೊತ್ತಿತ್ತು? ಇವರೇ ತಾನೆ ಅವ್ನು ತಂದಿದ್ದು. ಆ ಸಿದ್ಲಿಂಗು ಈ ಮನೇಲಿ ಇದ್ದಷ್ಟು ದಿವಸನು ಮನೆ ನರ್ಕ ಆಗೋಗಿತ್ತು. ದಂಡಪಿಂಡ ಅಣ್ಣನ್ನ ಹಳ್ಳಿ ಕಳಿಸ್ಬಾರದ್ರ ಮತ್ತ್ಯಾಕಪ್ಪ ವಾಪಸ್ ಕರ್ಕೊಂಡ್ ನಾನೇ ಹೇಳಿದ್ದು ನನ್ನ ಎತ್ಕೊಂಬಂದ್ ಇಲ್ಲಿಗೆ ಬಿಡು ಅಂತ. ಅದ್ಯಾಕಣ್ಣ? ಇವನು ಬಸ್ ಮೆಟ್ಲತ್ತಿ ಇನ್ನೇನ್ ಟಾಟಾ ಮಾಡ್ಬೇಕು, ಅಷ್ಟ್ರಲ್ಲಿ ದಬಾರ್ ಅಂತ ನನ್ ಮೇಲೆ ವಾಪಸ್ ಬಿಟ್ಬಿಟ್ನು. ಯಾಕಪ್ಪ? ನೀನು ಕೊಟ್ಟಿದ್ದ ಔಷಧಿ ಎಫೆಕ್ಟ್ ಮುಗಿದೋಯ್ತು. ಅಂದ್ರೆ ಇವನು ಸೋಮಾರಿ ಸಿದ್ಲಿಂಗು.